ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಈಗ ವಕೀಲ ಜಗದೀಶ್ ಅಂತ ನಾನು ಓಪನ್ ಆಗಿ ಹೇಳ್ಕೊಳ್ಬೋದು. ಯಾಕಂದರೆ 4 ವರ್ಷಗಳಿಂದ ನಾನು ವಕೀಲನೇ ಅಲ್ಲ ಅಂತ ಅಪಪ್ರಚಾರ ಮಾಡಿದ್ದಕ್ಕೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ವಕೀಲ ಜಗದೀಶ್ ಅವರ ದಾಖಲೆಗಳು ಕರೆಕ್ಟಾಗಿದೆ, ಅವರು ವಕೀಲರಾಗಲಿಕ್ಕೆ ಯೋಗ್ಯರು, ಅವರ ಲೈಸೆನ್ಸನ್ನು ನಾವು ಸಿಂಧು ಮಾಮೆನ್ ವ್ಯಾಲಿಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೋ ನಿಮ್ಮ ವಕೀಲ ಜಗದೀಶನ ನಮಸ್ಕಾರಗಳು. ಕಮಿಂಗ್ ಟು ಗ್ರೇಟರ್ ಬೆಂಗಳೂರು, ಯಾವ ಸಮಯದಲ್ಲಿ ಈ ನಮ್ಮ ಬೆಂಗಳೂರು ಇನ್ಚಾರ್ಜ್ DK ಶಿವಕುಮಾರ್ ಬೆಂಗಳೂರಿನವರಿಗೆ ಗ್ರೇಟರ್ ಬೆಂಗಳೂರು ಅಂತ 11 ಬಲಿ ಆಯಿತು. ಈ ಗ್ರೇಟರ್ ಬೆಂಗಳೂರನ್ನ ಹೆಸರಿಗೆ 11 ಬಲಿ ಕೊಟ್ಟು ಇವತ್ತು ಈ ಗ್ರೇಟರ್ ಬೆಂಗಳೂರನ್ನ ರಿಸೀವ್ ಮಾಡ್ಕೊಬೇಕಾಗಿದೆ, ಇಂಥ ಗಲೀಜ್ ಬೆಂಗಳೂರನ್ನ. ಕಮಿಂಗ್ ಟು ಸ್ಟೇಡಿಯಂ ವಿಚಾರ ಬಂದಾಗ ಚಿನ್ನಸ್ವಾಮಿ ಸ್ಟೇಡಿಯಮು 1969ರಲ್ಲಿ ಕಟ್ಟಿದ್ದು, 56 ವರ್ಷ ಹೆಚ್ಚು ಕಡಿಮೆ ಆಗಿದೆ. ನನಗೆ ಒಂದಷ್ಟು PWD ಇಂಜಿನಿಯರ್ಗಳ ಒಂದು ಎವ್ಯಾಲ್ಯೂಯೇಷನ್ ನೋಡಿದಾಗ ಅವ್ರು ಹೇಳಿದ್ದೇನು ಅಂತಂದ್ರೆ, ಸ್ಟೇಡಿಯಮ್ಮು ಬಿದ್ದೋಗೋ ಪರಿಸ್ಥಿತಿಲಿದೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಡೆಮಾಲಿಷ್ ಮಾಡಿ ಹೊಸದಾಗಿ ರೀಬಿಲ್ಡ್ ಮಾಡಬೇಕು. ಅಪ್ಪಿತಪ್ಪಿ ಏನಾದರೂ ಸ್ಟೇಡಿಯಂ ಗಟ್ಟಿಗೈತೆ ಏನಾದರೂ ಜನ ಹೊರಡೆ ನುಗ್ಗಿದ್ರೆ ಸ್ಟೇಡಿಯಂದು ಆ ಒಂದು ಸ್ಟಾಲ್ಗಳೇ ಬಿದ್ದೋಗ ಅಂತ ಪರಿಸ್ಥಿತಿನಲ್ಲಿ ವೀಕ್ ಆಗಿದೆ. ಅಂದರೆ ಎಲಗೊಂಡು ಶಿಥಿಲಗೊಂಡಿದೆ, ನಾನ್ ಮೇಂಟೆನೆನ್ಸು. ಆಮೇಲೆ 56 ವರ್ಷ 1969ರಲ್ಲಿ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಟಿದ್ದು. ಈ ಸ್ಟೇಡಿಯಂ ಕಟ್ಟಿ 56 ವರ್ಷಗಳ ಕಳೆದಿದೆ. ಹಂಗಾಗಿ ಈ ಸ್ಟೇಡಿಯಂ ಅನ್ನ ಡೆಮಾಲಿಷ್ ಮಾಡಿ ಐ ಥಿಂಕ್ ಹೊಸ ಸ್ಟೇಡಿಯಂ ಅನ್ನ ಕಟ್ಟಬೇಕಾಗಿದೆ. ಆಮೇಲೆ ಬೆಂಗಳೂರಿಂದ ಹೊರಗಡೆ ಈ ಸ್ಟೇಡಿಯಂ ಕಟ್ಟಿದ್ರೆ ತುಂಬಾ ಒಳ್ಳೇದು ಅಂತ ಹೇಳುತ್ತಾ, ಕಮಿಂಗ್ ಟು ಈ ಒಂದು ಗ್ರೇಟರ್ ಬೆಂಗಳೂರಿಗೆ DK ಶಿವಕುಮಾರ್ ಕೊಟ್ಟಂತ ಗ್ರೇಟರ್ ಬೆಂಗಳೂರು 11 ಒಂದು ತಿಂಗಳೇ ಆಗಿಲ್ಲ ಅನ್ಕೊಂತೀನಿ ಗ್ರೇಟರ್ ಬೆಂಗಳೂರು ಅಂತ ಮರು ನಾಮಕರಣ ಮಾಡಿ ಶಿವಕುಮಾರ ಪಾಪ ಅವ್ರದ್ದು ಕನ್ಸಂತೆ ಇದು. ಆ ಕನ್ಸಿಗೆ 11 ಜನ ಅಮಾಯಕರು ಇವರ ಒಂದು ಐ ಥಿಂಕ್ ಒಂದು ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರು ಮತ್ತು ಇರ್ರೆಸ್ಪಾನ್ಸಿಬಲ್ ವೇ ಆಫ್ ಹ್ಯಾಂಡ್ಲಿಂಗ್ RCB ವಿಕ್ಟ್ರಿಯನ್ನ ಬೇಜವಾಬ್ದಾರಿ ರೀತಿಯಲ್ಲಿ ಹ್ಯಾಂಡ್ಲ್ ಮಾಡಿದ್ದಕ್ಕೆ 11 ಜನ ಬಲಿಯಾದ್ರು. ಅದರ ಹಿನ್ನೆಲೆಯಲ್ಲಿ 5 ಜನ ಪೊಲೀಸ್ ಕಮಿಷನರ್ ದಯಾನಂದು, ಅಡಿಷನಲ್ ಕಮಿಷನರು, DCP ಸೆಂಟ್ರಲ್ಲು, ACP ಜುಡಿಷಿಯರಿ ಜಬ್ಬಾನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶನ್ನ ಸಸ್ಪೆಂಡ್ ಮಾಡಿದ್ರು. ಎಷ್ಟೋ ಜನ ಬರೆದ್ರು, ಅಯ್ಯೋ ದೇ ಆರ್ ಸೋ ಗುಡ್, ಅಯ್ಯೋ ಇಂಥ ನಿಯತ್ತಿನ ವ್ಯಕ್ತಿ ಸಿಗದೇ ಇಲ್ಲ. ಆಮೇಲೆ ಇವನ್ನ ಯಾರೋ ಬರೆದ್ರು, ನಾನು 30 ವರ್ಷದಲ್ಲಿ ದಯಾನಂದು ನಾಮಕರಣಕ್ಕೆ ಹೋಗಿಲ್ಲ, ಮದುವೆಗೆ ಹೋಗಿಲ್ಲ. ಯಾರಯ್ಯ ಹೋಗಬೇಡ ಅಂತ ಹೇಳಿದ್ದು? ಸಂಬಳ ಎಣಿಸ್ಕೊಂತ ಇಲ್ವಾ? 2 ಕಾರ್ ಕೊಟ್ಟಿಲ್ವಾ? ರ್ಯಾಂಕ್ ಕೊಟ್ಟಿಲ್ಲ, ಪವರ್ ಕೊಟ್ಟಿಲ್ವಾ? ಎಲ್ಲರೂ ಕೊಟ್ಟಿದ್ದೀವಿ, ಸಂಬಳ ಕೊಡ್ತೀವಿ, ಆಮೇಲೆ ಡಿಸಿಷನ್ ಮಾಡೋ ಅಂತ ಒಂದು ಕುರ್ಚಿನ ಕೊಟ್ಟಿದ್ದೀವಿ. ಆಮೇಲೆ ಇಷ್ಟಕ್ಕೂ ಅಯ್ಯೋ ಪಾಪ ಅನ್ನೋಕ್ಕೆ ನಿಜವಾಗ್ಲೂ ಈ ಕರ್ನಾಟಕ ಪೊಲೀಸರು, ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರು, ನೀವು ನಂಬ್ತಿರೋ ಇಲ್ಲೋ, ನಾನು 3 ತಿಂಗಳು ಜೈಲು 3 ತಿಂಗಳು ಜೈಲಲ್ಲಿದ್ದೆ. ನಾನು ಜೈಲಿಂದ ಕಡಿಮೆ ಅಂದ್ರೆ ಒಂದು 100 ಪತ್ರ ಬರೆದಿದ್ದೀನಿ. ಬೆಂಗಳೂರಲ್ಲಿ ಈ ಒಂದು ಏನೋ ಡ್ರಗ್ ಮಾಫಿಯಾ ತುಂಬಾ ದೊಡ್ಡ ಮಟ್ಟಿಗೆ ಕೊಟ್ಟಬಿಟ್ಟಿದೆ. 130 ಪೊಲೀಸ್ ಸ್ಟೇಷನ್ ಅವೆ ಬೆಂಗಳೂರಲ್ಲಿ. ನಿಮ್ಮ ಪೊಲೀಸರು ಈ ಡ್ರಗ್ ಮಾಫಿಯಾ ಜೊತೆ ಸೇರ್ಕೊಂಡು ತಿಂಗಳು ಮಾಮೂಲಿ ಇಸ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಮೂಲಿ ಬರ್ತದೆ. ಯುವ ಜನತೆ ಎಕ್ಕುಟ್ಟು ಹೋಗಿದೆ ಅಂತ ಇವತ್ತು ಅಲ್ಲಿ RCB ವಿಕ್ಟ್ರಿ ಪೆರೇಡ್ ಅಲ್ಲಿ 100ಕ್ಕೆ ಒಂದು 10% ಈ ಡ್ರಗ್ ಅಡಿಕ್ಟ್ಗಳಿಂದನೇ ಅವರು ಬ್ಯಾರಿಕೇಡ್ಗಳನ್ನ ಎಳ್ಕೊಂಡು ಹೋಗೋದಿಂದ ಹಿಡಿದು ಉಚಿತನ ಮೆರೆಯೋದಿಂದ ಹಿಡಿದು ಈ ಒಂದು ಕಾಲು ತುಳಿತಕ್ಕೂ ಕೂಡ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಈ ಡ್ರಗ್ ಅಡಿಕ್ಟ್ಗಳೇ ಈ ಒಂದು ಕಾಲು ತುಳಿದು, ಯಾಕಂದ್ರೆ ಉಚಿತನವನ್ನ ಮೆರೆದಿದ್ದಾರೆ. ನಾವು ಪೊಲೀಸವ್ರ ಮೇಲೆ, ಸರ್ಕಾರದ ಮೇಲೆ ಎಷ್ಟೇ ಜವಾಬ್ದಾರಿ ಹಾಕಿರೋ ಜೊತೆಯಲ್ಲಿ ಸಾರ್ವಜನಿಕರಾಗಿ ನಮ್ಮ ಮೇಲೆ ಕೂಡ ಜವಾಬ್ದಾರಿ ಇದೆ. ಅಲ್ಲಿ ವಿಧಾನಸೌಧದ ಮುಂದೆ ಆ ಕೆಂಪೇಗೌಡರ ಪ್ರತಿಮೆನ ಫುಲ್ ಎಲ್ಲ ಕಾಂಪೌಂಡ್ ಎಲ್ಲ ಕಿತ್ತು ಬಿಸಾಕಿ ಹೆಚ್ಚು ಕಮ್ಮಿ 3 ದಿನ ಬಿಟ್ಟು ಇನ್ನೆಲ್ಲದನ್ನು ವಿರೂಪಗೊಳಿಸಿದ್ದಾರೆ. ಈ ಹುಚ್ಚುತನವನ್ನ ಮಾಡ್ಲಿಕ್ಕೆ ಸಾಮಾನ್ಯ ವ್ಯಕ್ತಿಗಳು, ಹೆಣ್ಮಕ್ಳು, ಸಾಮಾನ್ಯ ವ್ಯಕ್ತಿಗಳು ಕಾರಣ ಅಲ್ಲ. ಇದೇನಿದ್ರು ಇಂಟಾಕ್ಸಿಕೇಟೆಡ್ ವ್ಯಕ್ತಿಗಳೇ ಇದನ್ನೆಲ್ಲ ಈ ರೀತಿ ಹುಚ್ಚುತನ ಮೆರೆಯಕ್ಕೆ ಕಾರಣ. ಈ ಒಂದು ಇಂಟಾಕ್ಸಿಕೇಟೆಡ್ ಫೆಲೋಸ್ ಇಂದನೇ ಇವತ್ತು ಕಾಲ್ ತುಳಿದಕ್ಕೂ ಕೂಡ ಇವತ್ತು ಅಂತ RCB ವಿಕ್ಟ್ರಿ ಇವತ್ತು ಹೋಗಿ ಕಾಲ್ ತುಳಿತದಲ್ಲಿ ಎಲ್ಲರಿಗೂ ಕಪ್ಪು ಮಸಿಯನ್ನ ಬಳಿದಿದೆ. ಆಮೇಲೆ ಕಮಿಂಗ್ ಟು ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಬಗ್ಗೆ ಸಿಕ್ಕಾಬಟ್ಟೆ ಏನು ಪೋಸ್ಟು ವರಲ್ಲೋ ಖಂಡಿತವಾಗಿ ಕರ್ನಾಟಕ ಪೊಲೀಸರು ಅಯ್ಯೋ ಪಾಪ ಅನ್ನಕ್ಕೆ ನಿಜವಾಗ್ಲೂ ದೇ ಡೋಂಟ್ ಡಿಸರ್ವ್ ದ ಸಿಂಪತಿ. ಕಾರಣ ಹೇಳ್ಬಿಡ್ತೀನಿ, ಯಾಕೆ ಅಂತಂದ್ರೆ ಇವ್ರುಗಳು ಮನಸ್ಸು ಮಾಡಿದ್ರೆ ಯಾವುದೇ ಕ್ರೈಮ್ ಅನ್ನ ಕಂಟ್ರೋಲ್ ಮಾಡ್ಬೋದು. ವೆದರ್ ಇಟ್ ಇಸ್ ಟ್ರಾಫಿಕಿಂಗ್ ಆಫ್ ಡ್ರಗ್ಸ್, 5 ರಿಂದ 6 ಸಾವಿರ ಕೋಟಿ ಡ್ರಗ್ ಪ್ರತಿ ತಿಂಗಳು ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇಳಿತದೆ. ಆರಾಮಾಗಿ ಪೊಲೀಸರ ಸಮ್ಮುಖದಲ್ಲಿ ಮಾರಾಟ ಆಗುತ್ತೆ. ಬೆಂಗಳೂರಲ್ಲಿ 330 ಪೊಲೀಸ್ ಸ್ಟೇಷನ್ಗಳಿದೆ, ಕ್ರೈಮ್ ಪೊಲೀಸ್ ಸ್ಟೇಷನ್. ದಯಾನಂದ್ ನಿಜವಾಗ್ಲೂ ನಿಯತ್ತಿನ ವ್ಯಕ್ತಿಯಾಗಿದ್ರೆ
ವಿ ಹ್ಯಾವ್ ಫಿಗರ್ಸ್. ಕ್ರೈಮ್ ಅಗೇನ್ಸ್ಟ್ ವುಮೆನ್ 100ಕ್ಕೂ ಹೆಚ್ಚು ರೇಪ್ಗಳಾಗಿದೆ. ಹೆಂಗಪ್ಪ ಅಯ್ಯೋ ಪಾಪ ಆಗ್ಬಿಡ್ತು. ಆಮೇಲೆ ದಯಾನಂದ್ ಕಮಿಷನರ್ ಇರ್ಬೇಕಾದ್ರೆ 120ಕ್ಕೂ ಈ ವರ್ಷ 120ಕ್ಕೂ ಹೆಚ್ಚು ರೇಪ್ಸ್ ಆಗಿದೆ, 6ಕ್ಕೂ ಹೆಚ್ಚು ಗ್ಯಾಂಗ್ ರೇಪ್ಸ್ ಆಗಿದೆ. ಈ ಅಪ್ಪನ ಆಡಳಿತದಲ್ಲಿ, ದಯಾನಂದನ ಆಡಳಿತದಲ್ಲಿ ಪೊಲೀಸ್ ಕಮಿಷನರ್ ಆಗಿ ಇದಾಗಿದೆ. ಆಮೇಲೆ ಹೇಳದಲ್ಲ, ಹೆಚ್ಚು ಕಮ್ಮಿ ನಾನು ಒಂದು 100 ಪತ್ರ ಬರೆದಿರ್ಬೋದು ಜೈಲಿಂದ ಕೂತ್ಕೊಂಡು. ಡ್ರಗ್ ಅನ್ನ ಕಂಟ್ರೋಲ್ ಮಾಡಿ, ಈ ರೀತಿ ಒಂದಷ್ಟು ಡ್ರಗ್ ಸೇವಿ ಮಾಡಿ, ಇಂಟಾಕ್ಸಿಕೇಶನ್ ಮಾಡಿ, ಈ ಏನೋ ರೇಪ್ಗಳಾಗಿರ್ಬೋದು, ಕ್ರೈಮ್ ಅಗೇನ್ಸ್ಟ್ ವುಮೆನ್ ಆಗಿರ್ಬೋದು, ಪೆಟಿ ಕ್ರೈಮ್ಸ್ ಆಗಿರ್ಬೋದು, ಥೆಫ್ಟ್ಸ್ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಕಾರಣ ಗಾಡಿಗಳನ್ನ ವೀಲ್ ಬಿಚ್ಕೊಂಡು ಹೋಗ್ಬಿಡೋದು, ಮನೆ ಹತ್ರ ಚುಗುಳ್ ಬಿಟ್ಟಿರೋದು ಕದ್ಕೊಂಡು ಹೊರಟೋಗ್ಬಿಡೋದು, ಏನ್ ಬೇಕಂದ್ರೆ ಸ್ಕೂಲ್ ಗಂಟೆಗಳನ್ನ ಮಾರೋದು. ಈ ನಾನು ಕೇಳಿದ್ದು ಈ ತರ ಪೆಟಿ ಕ್ರೈಮ್ಸ್ ನಾನು ಜೈಲಲ್ಲಿ ದಿನ ಅಡ್ಮಿಷನ್ ಆಗೋದು ನಾನು ನೋಡಿ ಈ ಪತ್ರಗಳನ್ನ ನೋಡಿದಾಗ ಬರಿತಾ ಇದ್ದೆ. ಆಮೇಲೆ ಯಾವ ಆಂಗಲ್ ಅಲ್ಲಿ ಸಿಂಪತಿಗೆ ಅರ್ಹರ ಏನೋ ಬೆಂಗಳೂರು ಸಿಟಿ ಮಾಜಿ ಪೊಲೀಸ್ ಕಮಿಷನರ್ ದಯಾನಂದ್ ಅಂತ ನೀವೇ ಹೇಳಬೇಕು. 120ಕ್ಕೂ ಹೆಚ್ಚು ರೇಪ್ಸು ಬೆಂಗಳೂರಲ್ಲಿ ಈ ವರ್ಷದಲ್ಲ ಆಗಿದೆ. ಹೆಂಗ ಅಮಾಯಕ ದಯಾನಂದ್, ಪೊಲೀಸ್ ಕಮಿಷನರ್ ದಯಾನಂದ್ ಹೆಂಗಪ್ಪ ಅಮಾಯಕ? ಆಮೇಲೆ 6ಕ್ಕೂ ಹೆಚ್ಚು ರೇಪ್ ಕೇಸ್ ರಿಪೋರ್ಟೆಡ್. ಆಮೇಲೆ ಕಳ್ಳತನ, ಡ್ರಗ್ಸು, ಕ್ರೈಮ್ಸು, ಆ ಜೈಲಲ್ಲಿ ಜಾಗನೇ ಇಲ್ಲ. ಬೆಂಗಳೂರು ಜೈಲಲ್ಲಿ ಜಾಗನೇ ಇಲ್ಲ. 5,500 ಜನ ಪ್ರತಿದಿನ ಊಟ ಮಾಡ್ತಾರಲ್ಲಿ, ಅಷ್ಟು ಕ್ರೈಮ್ ಇದೆ. ಹೆಂಗ್ ಒಳ್ಳೆ ಪೊಲೀಸ್ ಕಮಿಷನರ್ ಆಗ್ಬಿಟ್ಟ ದಯಾನಂದ್. ನಿಜವಾಗ್ಲೂ ಒಳ್ಳೆ ಪೊಲೀಸ್ ಕಮಿಷನರ್ ಆಗಿದ್ರೆ ಕ್ರೈಮ್ ರೇಟ್ ಕಡಿಮೆ ಆಗ್ಬೇಕಾಗಿದ್ದು, ಕ್ರೈಮ್ ಅಗೇನ್ಸ್ಟ್ ವುಮನ್ ಕಮ್ಮಿ ಆಗ್ಬೇಕಾಗಿದ್ದು, ರೇಪ್ ಕೇಸಸ್ ಕಮ್ಮಿ ಆಗ್ಬೇಕಾಗಿತ್ತು, ಕಳ್ತನಗಳು ಕಮ್ಮಿ ಆಗ್ಬೇಕಾಗಿತ್ತು, ಡ್ರಗ್ ಟ್ರಾಫಿಕಿಂಗ್ ಕಮ್ಮಿ ಆಗ್ಬೇಕಾಗಿತ್ತು. ಮತ್ತೆ ಇದೇ ದಯಾನಂದನ ಆಡಳಿತದಲ್ಲಿ DGP ಮಗಳು ರನಿಯಾ ರಾವ್ 3 ವರ್ಷಕ್ಕೂ ಹೆಚ್ಚು 3ಕ್ಕೂ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.